ಎಷ್ಟ್ ಚೆನ್ನಾಗ್ ಕಾಣ್ತಿದ್ಯಾ ಗೊತ್ತಾ ಈ ಸೀರೆಲಿ. ಬೊಂಬೆ ಬೊಂಬೆ ತರ ಕಾಣಿಸ್ತಿದ್ದಾಳ ನನ್ ತಂಗಿ. ಅಕ್ಕ ಸುಮ್ನಿರೆ. ಏನು ಏನಾಗೈತಿ ಈ ಸೀರೆಗೆ? ಎಷ್ಟ್ ಸಂದಾಗೈತೆ ನೋಡು. ನಾವಿಷ್ಟಪಡೋರು ನಮಗೋಸ್ಕರ ನಾವಿಷ್ಟಪಡೋ ಸೀರೆ ತಂದ್ಕೊಟ್ರೆ ಎಷ್ಟು ಖುಷಿ ಆಗುತ್ತೋ ಆ ಖುಷಿ ಇವತ್ ನಿನ್ ಮುಖದಲ್ಲಿ ಕಾಣಿಸ್ತೈತೆ. ನಿಜ ಬೊಂಬೆ ತರ ಕಾಣಿಸ್ತಿದ್ಯಾ ಕಣೆ. ಸುಮ್ನಿರಕ್ಕ. ಮೈನಾ, ಏನ್ ಗೊತ್ತಾ, ಧ್ರುವಂತ್ ಅವ್ರನ್ನ ಅಳಿಯ ಆಗಿ ಪಡೆಯೋದಿಕ್ಕೆ ಅಪ್ಪ ಅವ್ವ ತುಂಬಾ ಪುಣ್ಯ ಮಾಡವ್ರೆ. ಬಹುಶಃ ನಾವ್ ಹುಡುಕಿದ್ರು ಇಂಥ ಒಳ್ಳೆ ಹುಡ್ಗ ಸಿಗ್ತಾ ಇರ್ಲಿಲ್ಲ ಅನ್ಸುತ್ತೆ. ನೋಡು, ನಿನ್ ಒಳ್ಳೆ ಮನ್ಸಿಗೆ ಒಳ್ಳೆ ಹುಡ್ಗನೇ ಸಿಕ್ಕಿದಾನೆ ಗೊತ್ತಾ. ಸುಮ್ನಿರಕ್ಕ. ಏನ್ ಸುಮ್ನಿರು. ನಾಚಿಕೆನಾ? ಏಯ್ ಏಯ್ ಏಯ್, ಮನ್ಸೊಳಗೆ ನಿನಗೂ ಖುಷಿ ಇದೆ, ಆದ್ರೆ ತೋರಿಸ್ತಿಲ್ಲ ಅಷ್ಟೇ ಅಲ್ವಾ? ಮೈನಾ ಕೊಟ್ಟಿನ ಶರ್ಟ್ ಇನ್ನೂ ಹಾಕೊಂಡಿಲ್ವಾ? ಏನ್ ಮಾಡ್ತಿದ್ಯಾ ಬಾಕ್ಸಲ್ಲಿ ಇಟ್ಕೊಂಡು? ಅದು ಓಹೋ, ಅರ್ಥ ಆಯ್ತು. ಶರ್ಟ್ ಹಾಕೊಂಡ್ರೆ ಹೇಗ್ ಕಾಣಿಸ್ತೀನಿ ಅಂತನಾ? ಮೈನಾ ಕೊಟ್ಟಿರೋ ಶರ್ಟು ಚೆನ್ನಾಗೇ ಇರುತ್ತೆ, ಅದರಲ್ಲೂ ನೀವು ಹಾಕೊಂಡ್ರೆ ಅಂತೂ ಇನ್ನೂ ಸೂಪರ್ ಆಗಿ ಕಾಣಿಸ್ತೀರಾ. ಆದ್ರೂ ನನಗೆ ಸ್ವಲ್ಪ ಪ್ರಾಬ್ಲಮ್ಮಾ? ನಿಮ್ಗೇನ್ ಪ್ರಾಬ್ಲಮ್? ಹೇಗೂ ನೀವು ಈ ಶರ್ಟ್ ಹಾಕೊಂಡ್ರೆ ನನ್ಗಿಂತ ಚೆನ್ನಾಗಿ ಕಾಣಿಸ್ತೀರಾ. ಮದುವೆಗೆ ಬರೋರೆಲ್ಲ ಮದುವೆ ಗಂಡು ಯಾರು ಅಂತ ಕನ್ಫ್ಯೂಸ್ ಆಗ್ಬಿಟ್ರೆ? ಹೇಗಿದ್ರು ಇಲ್ಲಿ 2 ಮದ್ವೆ ನಡೆಯುತ್ತೆ, ನಾನು ಒಬ್ಬ ಮದ್ವೆ ಗಂಡೆ ಅಲ್ವಾ? ಏನಂದ್ರಿ? ಅಂದ್ರೆ ನಿಮ್ದು ಮದ್ವೆ ಎಲ್ಲ ಶಾಸ್ತ್ರಗಳಲ್ಲೂ ನಾನು ಜೊತೆಲೇ ಇರ್ತೀನಲ್ವಾ, ಹಾಗಿದ್ರೆ ನಾನು ಮದ್ವೆ ಗಂಡಿನ ತರನೇ ಇರ್ತೀನಿ ಅಂತ ಹೇಳ್ದೆ ಅಷ್ಟೇ. ಹಾಗ ಸರಿ ಸರಿ. ಧ್ರುವ ಅವರೇ, ಆದ್ರೂ ನನ್ನ ನಾದ್ನಿ ತುಂಬಾ ಜಾಣೆ, ಅವಳ ಟೇಸ್ಟು ತುಂಬಾ ಚೆನ್ನಾಗಿದೆ. ಹಾ, ಅಯ್ಯೋ, ನಾನು ಶರ್ಟ್ ನೋಡಿ ಹೇಳಿಲ್ಲ ರೀ, ಮತ್ತೆ ನಿಮ್ಮನ್ನ ನೋಡಿ ಹೇಳ್ತಿರೋದು. ಇಲ್ಲ ಇಲ್ಲ, ಆದ್ರೂ ಮೈನಾ ಅವ್ರ ಟೇಸ್ಟ್ಗಿಂತ ನನ್ನ ಟೇಸ್ಟೇ ಬೆಸ್ಟ್. ಅದು ಕರೆಕ್ಟು, ನೀವೆಲ್ಲ ಅವ್ರನ್ನ ಬಿಟ್ಕೊಡ್ತೀರಾ? ಧ್ರುವ ಅವರೇ, ನಿಮಗೊಂದು ವಿಷಯ ಗೊತ್ತಾ? ಹೇಳಿ. ನಮ್ಮನ್ನ ಪ್ರೀತಿಸೋರು ನಮಗೆ ಯಾಕೆ ಉಡುಗೊರೆ ಕೊಡ್ತಾರೆ ಹೇಳಿ? ನಮಗೋಸ್ಕರ ತುಂಬಾ ಆಸೆಯಿಂದ ಗಿಫ್ಟ್ ತಂದಿರ್ತಾರೆ. ಅವ್ರು ಇಷ್ಟಪಟ್ಟು ತಂದಿರೋದು ಅವ್ರು ಇಷ್ಟಪಟ್ಟವ್ರು ಹಾಕೊಂಡ್ರೆ ಹೇಗೆ ಕಾಣಿಸುತ್ತೆ ಅಂತ ನೋಡೋದಕ್ಕೆ ನಮ್ಗಿಂತ ಹೆಚ್ಚು ಕಾತುರದಿಂದ ಕಾಯ್ತಿರ್ತಾರೆ. ನಿನ್ನ ಮೌನ ಸೆಳೆಯಿತು ಗಮನ, ನಾ ಎಲ್ಲ ಮರೆತು ಶುರು ಮಾಡಿದೆ ನಿನ್ನ ಧ್ಯಾನ, ನೀನೇ ನನ್ನ ಪ್ರೀತಿ ಪಯಣ, ಮಾಡುವೆ ನಿನ್ನ ಜೋಪಾನ. ಆ ಫೀಲಿಂಗ್ ಅಲ್ಲಿ ಸಿಗೋ ಸುಖನೇ ಬೇರೆ ಅಲ್ವಾ? ಕರೆಕ್ಟ್ ದೀಪಕ್, ಆ ಅನುಭವಿಸಿದವ್ರಿಗೆ ಗೊತ್ತು. ನನ್ನ ನಾದ್ನಿ ಇಷ್ಟು ಕೆಲ್ಸದ ಮಧ್ಯ ನಿಮಗೆ ಗಿಫ್ಟ್ ತಂದು ಕೊಟ್ಟಿದ್ದಾಳೆ, ನೀವು ಅವಳಿಗೆ ಗಿಫ್ಟ್ ಕೊಡಲ್ವಾ? ನಾನು ಅವ್ರಿಗೇನು ಕೊಡಬೇಕು?
ಈ ಶರ್ಟ್ನ ಹಾಕೊಂಡು ಅವಳ ಮುಂದೆ ಹೋಗಿ ಅವಳನ್ನ ಗಟ್ಟಿಯಾಗಿ ತಪ್ಕೊಂಡು ಒಂದ್ ಮುದ್ದು ಕೊಟ್ಬಿಡಿ. ಸಿರಿಯೇ ಸಿರಿಯೇ ಓ ನನ್ನ ಸಿರಿ, ನನ್ನ ಮುತ್ತು ಮಳೆಯ ಹನಿಯೇ, ನನ್ನ ಒಲವ ಇಳಿದು ಅಳಿದು ಒಮ್ಮೆ ನೀನು ಸುರಿಯೇ ಮಳೆ. ಬೇಡ ಕಣ್ರು. ನಿಲ್ಸಯ್ಯ, ನಿಲ್ಸಲು. ಯಾವಲ್ಲ ಯಾವಲ್ಲ ಅವನು ಮದುವೆ ಗಂಡ ಚಿಕ್ಕಪ್ಪ? ನಾನೇ ಕಣಯ್ಯ ಮದ್ವೆ ಗಂಡಿನ ಚಿಕ್ಕಪ್ಪ. ಏನಿವಾಗ? ನೀನೇನ ಮದುವೆ ಗಂಡ ಚಿಕ್ಕಪ್ಪ? ಚಿಕ್ಕಪ್ಪ ಚಿಕ್ಕಪ್ಪನ ತರ ಇರ್ಬೇಕಷ್ಟೇ, ದೊಡ್ಡಪ್ಪ ಆಗಕ್ ಬರ್ಬೇಡ. ಮದ್ವೆಗ್ ಬಂದ ಉಣ್ಣ ತಿನ್ನ ಅಂತ ಒಯ್ತಾ ಇರ್ಬೇಕು. ಅದನ್ ಬಿಟ್ಟು ಇಲ್ದೇ ಇರೋ ಕೆಲ್ಸಕ್ಕೆ ತಲೆ ಹಾಕಕ್ ಬರ್ಬೇಡ, ಅರ್ಥ ಆಯ್ತಾ? ಏಯ್, ಅದೆಲ್ಲ ಇರ್ಲಿ, ಮದ್ವೆ ಮಂಟಪದ ಒಳಗ್ ನುಗ್ಗಿ ಏನು ಎತ್ತ ಅಂತ ನೋಡ್ದೆ ನಾಯಿ ಬಗಳು ಹೋಗಿ ಬೊಗಳ್ತಿದ್ಯಲ್ಲ, ಏನೋ ವಿಷಯ? ಲೇ ಪೇಟೆ ಹುಡುಗ, ನಿಂದೆಷ್ಟಿದೆ ಅಲ್ವಾ ಅಷ್ಟನ್ ಮಾತ್ರ ನೋಡ್ಕೊಂಡು ಹೋಯ್ತಾ ಇರು. ನಿನಗೂ ಇದಕ್ಕೂ ಸಂಬಂಧ ಇಲ್ಲ, ಅರ್ಥ ಆಯ್ತಾ? ಏ ಕೃಷ್ಣ, ಒಂದ್ಸಲ ಹೇಳಿದ್ರೆ ಅರ್ಥ ಮಾಡ್ಕೋಬೇಕು. ಪದೇ ಪದೇ ಬಂದು ತೊಂದರೆ ಕೊಡ್ತೀಯಲ್ಲ. ಅಪ್ಪಯ್ಯ ಬೇಡ ಅಪ್ಪಯ್ಯ, ನಾವು ನೋಡ್ಕೊಂತೀವಿ. ಯೋ ಮಾವಯ್ಯ, ಏನು ಇಲ್ದೇ ಇರೋ ನಿಮ್ಮನೆಗೆ ಆವಾಗ ಅಳಿಯನ್ ತರ ಬಂದು ಪಂಚಾಯ್ತಿಲಿ ಸಿಗೋ ಸವಲತ್ತುಗಳು ಸಿಗದೇ ಇರೋ ಸವಲತ್ತುಗಳನ್ನ ನೋಡಿ ನೋಡಿ ನಿನಗ್ ಮಾಡಿಸ್ಕೊಡ್ತಿದ್ದೆ ಅಂದ್ರೆ ಅದೇನ್ ನಿನ್ ಮೇಲಿರೋ ಪ್ರೀತಿ ಗೌರವದಿಂದ ಅಲ್ಲ. ನನ್ನ ಮೈನನ್ಗೋಸ್ಕರ. ಮೈನನ್ನ ಮದುವೆ ಆಗ್ಬೇಕು ಅನ್ನೋದೇ ನನ್ನ ಆಸೆ. ಏನಾದ್ರೂ ಹೆಚ್ಚು ಕಡಿಮೆ ಹಾರಾಡಿದ್ರೆ ಕತ್ರು ಸಾಕ್ತೀನಿ. ಇವತ್ತು ಬಂದು ಒಂದಕ್ಕೊಂದು ಫ್ರೀ ಅನ್ನೋ ಹಾಗೆ ರಿಯಾಯಿತಿ ದರದಲ್ಲಿ ಅಕ್ಕನ ಮದುವೆ ಮಾಡ್ಕೊಂಡ್ರೆ ಜೊತೆಗೆ ತಂಗಿನೂ ಮದುವೆ ಮಾಡ್ಕೊಂಡು ಹೋಗ್ಬೋದು ಅಂತ ಯೋಚನೆ ಮಾಡಿದ್ರೆ ನೋಡ್ಕೊಂಡಿರೋಕೆ ನಾನೇನ್ ಪೆಂಗ ಅಲ್ಲ. ಇವ್ರೇನೋ ಊರಿಗೆ ಹೊಸಬ್ರು, ಊರಿನ ಬಗ್ಗೆ ಗೊತ್ತಿಲ್ಲ, ನನ್ನ ಬಗ್ಗೆ ಗೊತ್ತಿಲ್ಲ. ಆದ್ರೆ ಮಾವಯ್ಯ, ನೀನೇನು ಜನಗಳ ಮುಂದೆ ನೋಡೋಣ ಯೋಚನೆ ಮಾಡೋಣ ಅಂತ ಹೇಳ್ತಿಯಂತೆ.